हेलो फ्रेंड्स वेलकम बैक टू माय चैनल। इवत्तु सम्मर ड्रिंक 25th ಡೇಯಲ್ಲಿ ನಂದು 11th ಡೇ ಅಂದರೆ 11ನೇ ದಿವಸ. ನಾನು 2 ದಿವಸದಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತೊಂದು ಸ್ಪೆಷಲ್ ರಿಫ್ರೆಶಿಂಗ್ ಡ್ರಿಂಕ್ ಒಂದಿಗೆ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಗ್ರೀನ್ ಆಗಿ ರಿಫ್ರೆಶಿಂಗ್ ಆಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ರೆ ಟೇಸ್ಟ್ ಮಾಡಬೇಕು ಅನಿಸ್ತಾ ಇದೆ ನನಗಂತೂ. ಇದು ಸೋಂಪು ರಿಫ್ರೆಶಿಂಗ್ ಡ್ರಿಂಕು. ಇದಕ್ಕೆ 1 ಟೇಬಲ್ ಸ್ಪೂನ್ ಸೋಂಪು ಈ ರೀತಿ ಕ್ರಷ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಕಲ್ ಸಕ್ಕರೆ ಹಾಕುತ್ತಾ ಇದ್ದೀನಿ. ನನ್ನ ಯಾವುದೇ 25 ಡೇಸ್ ಸಮ್ಮರ್ ಡ್ರಿಂಕಲ್ಲಿ ಯಾವುದೇ ಸಕ್ಕರೆ ಫ್ರೀ ಸಮ್ಮರ್ ಡ್ರಿಂಕ್ನ ನಾನು ಮಾಡ್ತಾ ಇರೋದು. ಅದಕ್ಕೆ ಸಕ್ಕರೆ ಬಳಸಲ್ಲ. ಇದಕ್ಕೆ ಒಂದು 4 ರಿಂದ 5 ಕಾಳುಗಳು, ಏಲಕ್ಕಿ ಕಾಳುಗಳು ಇದರಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಕ್ರಷ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಕ್ರಷರ್ ಇರಲಿಲ್ಲ ಅಂದರೆ ಮಿಕ್ಸರ್ ಕೂಡ ಹಾಕೋಬೋದು. ಒಂದು ಗ್ಲಾಸಲ್ಲಿ ಅರ್ಧ ಲೆಮನ್ನ ಸ್ಕ್ವೀಸ್ ಮಾಡಿ ಇದನ್ನೆಲ್ಲ ಮಿಕ್ಸರ್ನ ಅದರಲ್ಲಿ ಹಾಕೊತಾ ಇದ್ದೀನಿ. ನೀವು ಮಿಕ್ಸರಲ್ಲಿ ಹಾಕ್ಕೊಂಡ್ರೆ ಇದನ್ನು ಜರಡಿ ಹಿಡಿಯೋದೇನು ಅವಶ್ಯಕತೆ ಇರಲ್ಲ. ಒಂದು ಸ್ವಲ್ಪ ನೀರು ಮತ್ತು ಐಸ್ ಕ್ಯೂಬ್ಸು ಇದನ್ನು ಹಾಕಿ ಒಂದು 5 ನಿಮಿಷ ಇದನ್ನು ಬಿಡಬೇಕಾಗತ್ತೆ. ನೀವು ಗ್ರೈಂಡ್ರಲ್ಲಿ ಪೌಡ್ರ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ ನೀವು ಕುಡಿಬೋದು. ಈ ರೀತಿ ಮಾಡಿದ್ರೆ ಸ್ವಲ್ಪ ಅದ್ರ ಫ್ಲೇವರು ಜಾಸ್ತಿ ಚೆನ್ನಾಗಿರುತ್ತೆ ಅಂತ ನಾನು ಕ್ರಷ್ ಮಾಡಿದ್ದೀನಿ. ಇಲ್ಲಾಂದರೆ ನೀವು ಮಿಕ್ಸರು ಹಾಕೋಬೋದು. ನೋಡ್ಬೋದು ಈಗ 5 ನಿಮಿಷ ಆಗಿದೆ. ಎಲ್ಲ ನಾನು ಜರಡಿ ಹಿಡ್ಕೊತಾ ಇದ್ದೀನಿ. ಜರಡಿ ಹಿಡ್ಕೊಂಡ್ಮೇಲೆ ನಮ್ಮ ರಿಫ್ರೆಶಿಂಗ್ ಡ್ರಿಂಕು ರೆಡಿಯಾಗಿದೆ. ಇದಕ್ಕೆ ಮತ್ತೆ ಒಂದು ಗ್ಲಾಸಲ್ಲಿ 4 ರಿಂದ 5 ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಇದಕ್ಕೆ ಜ್ಯೂಸ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ರಿಫ್ರೆಶ್ಮೆಂಟ್ ಇನ್ನೂ ಇರಲಿ ಅಂತ ಮಿಂಟ್ ಲೀವ್ಸನ್ನ ಕ್ರಷ್ ಮಾಡಿ ಇಲ್ಲಿ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಇದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಕಸ್ತೂರಿ ಬೀಜನ ನೆನೆ ಹಾಕಿಟ್ಕೊಂಡಿರೋದಿತ್ತು ನನ್ನ ಹತ್ರ, ಅದನ್ನು ಸೇರಿಸ್ತಾ ಇದ್ದೀನಿ. ನೀವು ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಬರೀ ಜ್ಯೂಸ್ನ ಕುಡಿದ್ರೂ ಸಕ್ಕ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ. ನನ್ನ 25th ಜರ್ನಿಯಲ್ಲಿ ನೀವು ನನ್ನ ಜೊತೆ ಇರಿ ಅಂತ ಹೇಳ್ತೀನಿ. ಹೇಗನ್ನಿಸ್ತು ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಮೀಟ್ ಯು ಆನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬಾಯ್.